ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತ ಶುಭ ಶುಕ್ರವಾರ ದಿನ ನಮ್ಮ ಮನೆ ಒಳಗ ಅಮ್ಮನ ಪೂಜೆ, ಆಮೇಲೆ ದೀಪ ಧೂಪ ಎಲ್ಲಾನು ನಮ್ಮ ಮನೆ ಒಳಗೆ ಇರ್ತದ. ಬಹಳ ಖುಷಿ ದಿನ ಇರ್ತದ. ಯಾಕಂದ್ರೆ ನಮ್ಮ ಅತ್ತೆಯವರಿಗೆ ಮಂಗಳವಾರ ಶುಕ್ರವಾರ ಅಂದ್ರೆ ಬಹಳ ಇಷ್ಟ. ಅದಕ್ಕೆ ಒಂದ್ ಮನೆ ಒಂಥರ ದೇವಸ್ಥಾನ ಎಲ್ಲ ಹಿಂಗ ದೀಪದಿಂದ ಧೂಪದಿಂದ ಎಲ್ಲ ಏನ್ ಮಾಡಿರ್ತೀವಿ. ಆಮೇಲೆ ಮತ್ತೆ ಸ್ಪೆಷಲ್ ಹಿರಿ ಜೀವಗಳು ಮನೆ ಒಳಗದಾರ. ಹಿರಿ ಜೀವಗಳು ಮನೆ ಒಳಗಿದ್ದಾಗ ಯಾವ್ಯಾವ ರೀತಿ ನಾವು ವಿಡಿಯೋ ಮಾಡ್ತಾ ಇದೀವಿ ನೋಡ್ತಾ ಇದ್ದೀರಾ. ನೀವೆಲ್ಲ ಒಳ್ಳೆ ಒಳ್ಳೆ ಕಮೆಂಟು ಮಾಡ್ತಾ ಇದ್ದೀರಾ. ದಿನಾಲು ತಪ್ಪದೇ ನಮ್ಮ ಯೂಟ್ಯೂಬ್ ನಮ್ಮ ವಿಡಿಯೋಗೆ ನೀವು ನಮ್ಮ ಬ್ಲಾಗ್ಗೆ ದಿನಾಲು ಕಮೆಂಟ್ ಮಾಡ್ತಾ ಇದ್ದೀರಾ. ಬಹಳ ಖುಷಿ ಆಗ್ತಾ ಇದೆ ನೀವು ಕಮೆಂಟ್ಗಳು ಕೇಳಿ. ಆಮೇಲೆ ಮತ್ತೆ ಇವತ್ತು ಸ್ಪೆಷಲ್ ನಾವು ಮತ್ತೆ ಹೊರಗಡೆ ಹೋಗೋದದ. ಇವತ್ತು ಇದು ಹಿಂದಿ ಓಲ್ಡ್ ಸಾಂಗ್ ಅವೆಲ್ಲ ನಮ್ಮ ಸರ್ ಅವರು ನಮ್ಮ ಮನೆಯವ್ರನ್ನ ಹೇಳ್ತಾರೆ. ಅವ್ರು ಯಾರಂತ ಅವ್ರ ಬಹಳ ಮಸ್ತ್ ಹಾಡ ಹೇಳ್ತಾರೆ. ಇವತ್ತು ಜುಲೈ 31 ಅವ್ರದ್ದು ಅದು ಫಂಕ್ಷನ್ ಪ್ರತಿ ವರ್ಷ ಇವತ್ತು ಇರ್ತದ. ಇವತ್ತು ನಾವು ಸಾಯಂಕಾಲ ಹೋಗೋರದೇವಿ ನೋಡೋಣ. ನಮ್ಮ ಟಿಕೆಟ್ ಎಲ್ಲ ಕೊಟ್ಟಾರೆ. ಇವತ್ತಿನ ದಿನ ಶುಕ್ರವಾರ ದಿನ ನಮ್ಮ ಮನೆಯೊಳಗೆ ಏನೇನಾಗ್ತದೆ ನೋಡಕ್ ನಮ್ಮ ಜೊತೆ ಹಿಂಗೆ ಇರಿ. ಮತ್ತೆ ಈ ಮನೆ ಮಗಳನ್ನ ಹಿಂಗ ಮುಂದಕ್ಕೆ ತಗೋದ್ರಿ. ಮತ್ತೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಕಮೆಂಟ್ಗಳನ್ನು ಮಾಡ್ತಾ ಇರಿ. ಯಾರು ಕಮೆಂಟ್ ಮಾಡಲ್ಲ ಅಂತ ನಾವು ಯಾರ ಮೇಲೂ ಬೇಜಾರು ಮಾಡ್ಕೊಳ್ಳಲ್ಲ. ನೀವೇನು ಬೇಜಾರು ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಕಮೆಂಟ್ ಮಾಡಕ್ ಬರಲ್ಲ. ನೀವು ಲೈಕ್ ಆದ್ರೂ ಕೊಡ್ತಾರಲ್ಲ, ಅದೇ ನಿಮ್ಗೆ ನಮ್ಮ ಕಡೆಯಿಂದ ಧನ್ಯವಾದ ನೋಡ್ರಿ. ಅಭಿಮಾನಿಗಳೇ ಎಲ್ಲರಿಗೂ ಶುಭೋದಯ. ಟೈಮ್ 7 ಗಂಟೆ ಆಗೈತಿ. ಮಳಿ ಸಖತ್ ಹೊಡೆಯತೈತಿ. ಜೋರು ರಪ್ಪ ಮತ್ತು ಯಜಮಾನ್ರು ಅಲ್ಲಿ ಜಿಮ್ಮಿಗೆ ಹೋಗಕ್ಕೆ ತಯಾರಾಗಿ ಹಾಯ್ ಮಾಡಿ. ಹಾಯ್. ಓಕೆ, ಅವ್ರಿಗೆ ಏನು ಮಾಡಿದೆ ನೋಡಿ. ಏನು ಯೋಚನೆ ಒಳಗಿದ್ರು ಜೋರ್ಲೆ ಹಾಯಿ ಅಂತ ಒದರ್ದೆ. ಮೀನ ಸಾರು, ಆಮೇಲೆ ಮೀನಾ ಫ್ರೈ ಅದು ಇತ್ತು. ಇಲ್ಲಿ ಬಿಸಿ ಮಾಡಿಟ್ಟೆ. ನಮ್ಮ ಮನೆಯವ್ರಿಗೆ ನೀರು ಬಿಸಿ ಕುಡಿಯಾಕೆ ಕೊಟ್ಟೆ. ನೀರು ಕುಡಿದು ಫ್ರೈನೂ ಮಾಡಿಕೊಂಡೆ. ಹಾಲು ಕಾಸ್ತಾ ಇದ್ದೀನಿ. ಮತ್ತು ಶಾಂಬು ಇದು ಎಷ್ಟು ಗಂಟೆಗೆ ಅದ ನೋಡೋಣ. ಬೀನ್ಸ್ ಪಲ್ಯ ಸ್ವಲ್ಪ ಐತೆ ಅವಳಿಗೆ. ಆಮೇಲೆ ಟೈಮ್ ಇಷ್ಟ ಆಗೈತೆ ನೋಡಿ ಈಗ. ಮತ್ತು ಮಳೆನೂ ಭಾಳ ಬರ್ತಾ ಇದೆ. ಬರಲಿ ಇವರು ಆರಾಮಾಗಿ. ಮತ್ತು ಚಾದು ಕುಡ್ಕೋತೀನಿ. ಅಷ್ಟೋ ತನಕ ನಂದು ಕೆಲಸ ಮಾಡ್ಕೋತೀನಿ. ಇವತ್ತು ಶುಕ್ರವಾರ ಫಂಕ್ಷನ್ ಬೇರೆ ಅದ ನಮ್ದು. ಮತ್ತು ಇವತ್ತು ಹೋಗೋದದ. ಅದು ಮನೆಗೆ ನೋಡಿ ಎಷ್ಟು ಬೇಗ 8:30 ಟೈಮ್ ಆಯ್ತು. ಇನ್ನೂ ಯಾರ್ದು ಸ್ನಾನ ಆಗಿಲ್ಲ, ಏನಿಲ್ಲ. ಶುಕ್ರವಾರ ಬೇರೆ. ನಮ್ಮ ಅತ್ತೆ ಒಂದು ಬಟ್ಟೆ ಇಲ್ಲಿ ಎಲೆ ಹೆಂಗೆ ಮಡಚಿಟ್ಟ ನೋಡಿ ಅವ್ರು ಕೆಲಸದವ್ರು. ಇಲ್ಲಿ ನೋಡಿ ಈ ರೀತಿ ಮಡಚಿಟ್ಟು ಅಂತಂದರೆ ಹೆಂಗೆ ನೋಡ್ರಿ. ಏನು ಮಾಡ್ತೀರಾ? ಅವ್ರು ಕೆಲಸ ಮಾಡೋದನ್ನು ಇಂಥ ಗಡ್ಬಡಿ. ಅವಳು ಹೋಗಿ ನಾ ಚಪಾತಿ ಮಾಡ್ತೇನಂತ ಹಿಂಗೆ ಮಡಿಸಿ ಹಿಂಗಿಟ್ಟು ಹೋದ್ರು. ಆಮೇಲೆ ಮಡಿಸ್ತೇನಂತ ಹೇಳಿ ಮತ್ತು ಏನು ಹೇಳಕ್ಕೆ ಬರೋದಿಲ್ಲ. ಇಲ್ಲಿ ನೋಡಿ ಸಾಡಿ ಮಡಿಸಿದ್ದು ಪದ್ಧತಿ ನೋಡ್ರಿ. ನೀವು ಅಂತ ಇದ್ದೀರಾ ನಿಮ್ಮ ಮನೆಯೊಳಗೆ 2 ಜನ ಕೆಲಸದವ್ರು ಅದಾರಂತ. ಇದೇ ಕೆಲಸ ನೋಡಿ. ಕೆಲಸದವ್ರಂದ್ರೆ ಇದೇ ಕೆಲಸ. ಈ ರೀತಿ ಇರ್ತದ. ನನ್ನ ಬಟ್ಟೆ ಇಲ್ಲದವ, ನನ್ನ ಬಟ್ಟೆನೂ ಇಟ್ಕೋತೀನಿ. ಮತ್ತು ಸಂಭಾಳಿಸಬೇಕು. ಇರಲಿ ಹಿಂಗೆ ಮಾಡಿದಾರೆ. ಒಣಗಿಸಿ ಅದ್ರ ಮೇಲಿಂದ ತಂದು ಕೊಟ್ಟಾರಲ್ಲ, ಅಷ್ಟು ಖುಷಿ ಐತಿ. ಮಡಚಿ ನಾನು ಜಾಗ ಹೋಗಿ ಇಟ್ಬಿಡ್ತೀನಿ. ಈಗ ಅಭಿಮಾನಿಗಳೇ, ನಾವು ಮಡ್ಚೋದಕ್ಕೆ ಅವ್ರು ಮಡ್ಚೋದಕ್ಕೆ ಎಷ್ಟು ಫರ್ಕ್ ಅದ. ಅವ್ರು ಹೆಂಗೆ ಮಡ್ಚಿ ಹೋಗ್ದಿದ್ರು ನಾವು ಹೆಂಗೆ ಮಡ್ಚಿದೇವೆ ನೋಡಿ. ಈ ರೀತಿ ನಾವು ಮಡಿಸಿ ಸಾಡಿಗಳು ಇಡ್ತೇವೆ. ನಮ್ಮ ಅತ್ತೆಯವ್ರಿಗಂತೂ ನಾವು ಮಡ್ಚಿದ್ದು ಇಷ್ಟ ಆಗಲ್ಲ. ಅಷ್ಟು ಚಂದ ನಮ್ಮ ಅತ್ತೆಯವ್ರು ಮಡಿಸ್ತಾರೆ. ಸೇಮ್ ನಮ್ಮ ಮನೆಯವ್ರ ಸ್ವಭಾವ ಅದ. ನಮ್ಮ ಅತ್ತೆಯಾಗ ಸ್ವಂತ ಎಲ್ಲ ಕೆಲಸ ಮಾಡೋದು. ನಮ್ಮ ಮನೆಯವ್ರದ್ದು ಹಂಗೆ. ನಮ್ಮ ಮನೆಯವ್ರದ್ದು ಬನೀ ನೀರು ತೊಳೆಯೋದಿರಲಿ, ಅವರ ಅಂಡರ್ವೇರ್ ತೊಳೆಯೋದಿರಲಿ, ನಮ್ಮ ಮನೆಯವ್ರ ಎಲ್ಲ ಯಾವಾಗಲೂ ಅವರೇ ತೊಳ್ಕೊತಾರೆ. ಯಾಕಂದ್ರೆ ಅವ್ರಿಗೆ ಬೇರೆದವ್ರು ಮಾಡಿದ್ದು ಇಷ್ಟ ಆಗಲ್ಲ. ಈಗ ನಮ್ಮ ಅತ್ತೆಯವ್ರ ಪರಿಸ್ಥಿತಿ ಏನಾಗೈತಿ, ಯಾರು ಮಾಡಿಕೊಟ್ರೆ ಸಾಕಾಗೈತಿ. ಆ ರೀತಿ ಆಗೈತಿ. ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ, ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ನಡೀತದೆ, ಏನಾಗಲ್ಲ ಅಂತ ಹೇಳಿ. ಅವರು ನಮ್ಮ ಅತ್ತೆಯವರು ಬಂದಿದ್ದಾರೆ. ಈಗ ಇವ್ರು ಯಜಮಾನ್ರು ಬಂದರು. ಕಪಾಟ್ ಒಳಗೆ ರೆಡಿ ಮಾಡಿ ನಾವು ಏನು ಮಾಡ್ತೀವಿ, ಸಾಡಿಗಳು ನಮ್ಮ ಅತ್ತೆಯವ್ರದ್ದು ಈ ರೀತಿ ಕಪಾಟ್ ಒಳಗೆ ಇಟ್ಬಿಡ್ತೇವೆ. ಈಗ ಎಲ್ಲ ಏನೇನು ಅದಾವಲ್ಲ ಅವ್ರು ಮತ್ತೆ ಆಮೇಲೆ ಇಲ್ಲಿ ಇಟ್ಟು ಅಂತಂದ್ರೆ ಅವ್ರು ಮತ್ತೆ ನೋಡ್ಕೊಂಡು ತೆಗೆದಿರ್ತಾರೆ. ಮತ್ತೊಂದು ಸಾಡಿ ಅದು ಇರ್ತೇನೆ. ಈಗ ಇಲ್ಲೊಂದು ಸಾಡಿ ಒಣಗಾಕೇನು ನಿನ್ನೆ, ಇದು ಒಣಗೈತಿ. ಈಗ ಇದು ತೆಗ್ದಿಡೋಣ. ಹೀಗೆಲ್ಲ ಏನೇನು ಅದಾವಲ್ಲ ಅವ್ರದ್ದು ಲಂಗ ಇರಲಿ ಏನೇ ಇರಲಿ ಅವ್ರ ಜಾಗಾಗೆಲ್ಲ ಹಚ್ಚಿ ಕೊಟ್ಟು ಬಿಡ್ತೇವೆ ಅವರಿಗೆ. ಅವ್ರು ಸ್ನಾನಕ್ಕೆ ಹೋಗೋದ ತಯಾರಿ ಮುಂಚೆನ ಇಲ್ಲಿ ನೋಡಿ ಬಟ್ಟೆ ಮುಂಚೆನೇ ತೆಗೆದು ಇಟ್ಕೊಂಡಾರ ಅವ್ರು. ಎಷ್ಟು ಶಾನೆ ತಲಿ, ಎಷ್ಟು ಇದನ್ನ. ನಾವು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಯಾವ ಬಟ್ಟೆ ತಕ್ಕೊಲಿ, ಏನು ಮಾಡಲಿ ಅಂತ ನಾವು ವಿಚಾರ ಮಾಡ್ಕೊಂಡು ಕೊಡ್ತೀವಿ. ಅವ್ರು ಹಂಗಲ್ಲ. ಸ್ನಾನಕ್ಕೆ ಈಗ ಇನ್ನೂ ಅಲ್ಲಿ ಬಾತ್ರೂಮ್ಗೆ ಹೋಗ್ಯಾರ. ಹಿಂದೆ ಬಾತ್ರೂಮ್ನು ಎಲ್ಲ ಮುಗಿಸ್ಕೊಂಬಂದ್ಮೇಲೆ ಪಟ್ನೆ ಮತ್ತು ಬಟ್ಟೆ ತೊಗೊಂಡು ಸ್ನಾನಕ್ಕೆ ಹೋಗ್ತಾರೆ ಅವ್ರು. ಆ ರೀತಿ ಮೊದಲಿಂದನೂ ಭಾಳ ಶಿಸ್ತ. ನಮ್ಮ ಮನೆಯವ್ರು ಹೆಂಗೆ ಅದಾರ ಸೇಮ್ ಹಂಗೆ. ನನಗೆ ಅವ್ರಿಗೆ ನೋಡಂತಲೇ ನಮ್ಮ ಮನೆಯವ್ರಿಗೆ ಮಾಡೋದೆಲ್ಲ ನೋಡಂತಲೇ ಭಾಳ ಖುಷಿ ಆಗ್ತೈತಿ. ಒಳ್ಳೆ ಸಂಸ್ಕಾರ ಕೊಟ್ಟಾರ ನಮ್ಮ ಮನೆಯವ್ರಿಗೆ ಅಂತ. ಯಜಮಾನ್ರು ಪಡ್ಯಾಕೆ ಭಾಳ ಪುಣ್ಯವಂತೆ ಅದೇ ಅನ್ನಿಸ್ತದ. ನಾ ಇಲ್ಲಿ ನೋಡಿ ಅಮ್ಮ ಬಾಚ್ಕೋತಾ ಇದ್ದಾರೆ. ಇಲ್ಲಿ ನಾ ಕಡ್ಯಾಗ ಕೊಡಿಸ್ತಾ ಇದ್ದೀನಿ ನಿಮ್ಗೆ. ಈಗ ಸ್ನಾನ ಮಾಡೋರು ಅದಾರೆ ಅಲ್ಲಿ ಬಾಚ್ಕೊಳ್ತಾರೆ.
ಆರಾಮಿಲ್ಲ ಇಲ್ಲಿ ಪಾಪ ಕೈ ಮೇಲೆ ಮಾಡೋ ಬರೋತ್ ಕಡೆ ಆದರೂ ಎಷ್ಟೊಂದು ಮಾಡ್ಕೊತಾ ಇದ್ದಾರೆ. ಸ್ನಾನಕ್ಕೆ ಹೋಗೋರ್ದಾರ ಈಗ. ಕಲಿಯೋದು ಭಾಳ ಇದೆ ಇವ್ರ ಕಡೆ ಅನಿಸ್ತದೆ ನಿಮಗೆಲ್ಲ ನೋಡಿ. ಅತ್ತೆ ದೇವ್ರದ್ದು ಪೂಜೆ ಚಲೋ ಆಗೈತಿ. ಅತ್ತೆ ಉದ್ಕಡಿ लावू ಅತ್ತೆ उदकडी लावून देऊ. अजून गुलाल लावून घ्या नाही सर. हा आता गुलाल पुसतंय आणि आता गुलाल पुसणार ते हे लावल्यावर. हा हा ते रात्री हा सरांना आणला का घेतलो हा हा ते लावून घेतलं सांगितलं. हा लावून घेतला सर. हा हा आणि त्यावर फोका नाही तर नंतर आवळाने बरं झालं की ते. बरोबर नाही भगवान देव हा बरं झालं की. चांगला आणला तुम्ही अते आता गंटी हे घ्या उदकडे आणि गंटी येवा तिथं. ಶಾಂಭವಿ ಬಾಗ್ಲ ಹಾಕೋತಾರ ಅವ್ರ ಗಾಡಿ ಅಷ್ಟು ತಕ್ಕೋನಿ. ಬಾಯ್ ಮಾಡಿ ಬರಲಿ, ನಾನು ಕೆಲಸ ಮಾಡ್ಕೊ. ಅಭಿಮಾನಿಗಳೇ ಆಯಿತು ಇವತ್ತಿನ ಪೂಜೆ. ಆಮೇಲೆ ಈ ಲೈಟ್ ನಾವು ಖಾಯಂ ಹಚ್ಚಿಬಿಡಲ್ಲ ದೇವ್ರದ. ಪೂಜೆ ಮಾಡುವಾಗ ಅಷ್ಟು ಹಚ್ತೀವಿ ಮತ್ತು ಬಂದ್ ಮಾಡಿರ್ತೀವಿ ದೇವ್ರದ್ದು ಇದು. ಆಮೇಲೆ ಸಕ್ರೆ ಮತ್ತು ಚಪಾತಿ ಐತೆ ನೋಡಿ, ಇದು ಇಲ್ಲಿ ತೆಗೆದು ಇಡಾತೀವಿ. ಈಗ ಆಯ್ತು ಪೂಜೆ ಇದೆಲ್ಲ. ಫೋನ್ ಅಲ್ಲಿ ಇಟ್ಟಿ ನೋಡ, ಮತ್ತೆ ಯಾರು ಫೋನ್ ಬಂದೈತಿ ನೋಡ. ಹಿಂಗೈತಿ ಮುಚ್ಚಳ ಒಳಗೆ ಹಾಕಿ ಹೋಗಿ ಆ ಶಾಂಭವಿ ಅದು ತಿಂದಿಲ್ಲ, ಹಿಂಗೆ ಇಟ್ಟೋಗೈತಿ. ಮತ್ತು ತೆಗೆದು ಮತ್ತು ಇದ್ರಾಗ ಹಾಕಿರ್ತೇವೆ ನೋಡಿ. ಹುಡುಗರು ಹಂಗೆ ಮಾಡಿದ್ರು ಸಹಿತ ನಾವು ಪೇರೆಂಟ್ಸ್ ನಾವೆಲ್ಲ ಮಾಡಿ ಇಡೋದಿರ್ತೀವಲ್ಲ. ಅವಳು ಅದ ಮುಚ್ಚಳ ಊಟ ಹಾಕಿಬಿಡ್ತಾಳೆ. ಅದಕ್ಕೆ ಫೋನ್ ಬಿಟ್ಟೇ ಹೋಗ್ತಿದ್ದಳು ನೋಡ್ರಿ ಶಾಂಭವಿ. ಈಗ ಮಾಡ್ತೀರಾ ಕೊಡ್ಲಿರಿ ಸ್ವಲ್ಪ ಸಾಕ್ರಿ. ಮತ್ತೆ ಇದು ನಾಷ್ಟ ನಡೆದೈತಿ. ಮತ್ತೆ द्वासी देऊ बस तुम्हाला. द्वासी बस द्वासी बस काय. ಇವತ್ತು ಅತ್ತೆಗೆ ಹಾಲಕ್ಕಿ ಚಾ. ಪಾಪ 4-5 ದಿನ ಆಯ್ತು ಬರೀ ಇದ್ರದ ಚಾ ಕುಡಾತಾರ ನಮ್ಮತ್ತೆ, करी चहा. आता चहा पाणी देतो द्यायचं. आता चहा ठेवलं बघा इथं असं. हां आता पाणी. आता गोळी आहे इथं. आता ही गोळी धरा, गोळी घ्या पहिला. ಅದು ಆಯ್ತು ನಾಷ್ಟ. ಈಗ ಮತ್ತು ತಿಂದರು ಬಾಳೆಹಣ್ಣು ತಿನ್ನತ್ತಾರ. ಈಗ ಅದೇ ಹೇಳತ್ತೇನೆ ಅವರಿಗೆ, ಬಾಳೆಹಣ್ಣು ನಮ್ಮ ಮನೆಯವ್ರು ಎಷ್ಟೊಂದು ಬಾಳೆಹಣ್ಣು ತಂದಿರ್ತಾ ಇದ್ದಾರೆ, ಎಷ್ಟೊಂದು ಪ್ರೀತಿ ಮಾಡ್ತಾರೆ ನಮ್ಮ ಮನೆಯವ್ರು. ಆದರೂ ಅವ್ರದ್ದೇನ ಸ್ವಾಭಿಮಾನಿ ಭಾಳ ಅದಾರ. ಒಬ್ರಿಗೆ ಇಟ್ಕೊಳ್ಳೋದು ಅವ್ರಿಗೇನು ಬೇಜಾರಿಲ್ಲ. ಅಂಥ ದೊಡ್ಡ ಅರಮನೆನ ಕಟ್ಟಿದಾರೆ ಅವ್ರು, ಎಲ್ಲರೂ ಇರಲಿ ಮಾಡಲಿ ಅಂತ ಹೇಳಿ. ಖರೆ ಅವ್ರು ಲಾಸ್ಟಿಗೆ ಪ್ರೀತಿ ಕಳ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ನಮ್ಮ ಮನೆಯವ್ರು ಹೊರಟಾಗ್ಬಿಡ್ತಾರೆ ಒಂದೊಂದು ವಿಷಯಗಳಿಗೆ. ಯಾಕಂದ್ರೆ ಅವ್ರು ಬೇಜಾರಾಗ್ತದೆ. ಅವ್ರು ಭಾಳ ಮನಸ್ಸು ದೊಡ್ಡದೈತಿ. ಖರೆ ಏನು ಮಾಡಕ್ಕೆ ಬರೋದಿಲ್ಲ, ಅನಿವಾರ್ಯ ಐತಿ ನಮಗೆ. ಅನಿವಾರ್ಯ ಇರೋದ್ರಿಂದ ಪಾಪ ಅವ್ರು ಊರಿಗೆ ಹೋಗ್ತಾ ಇದ್ದಾರೆ. ಈಗ ನೋಡೋಣ ಯಾವಾಗ ಊರಿಗೆ ಹೋಗ್ತಾರೆ ಅವಾಗ ಹೇಳ್ತೀನಿ ನಾನು ನಿಮಗೆ. ಸೊಕ್ಕೋಗಿರೇನಿಲ್ಲಿ ಶಾಂಭವಿದ ಇದೆಲ್ಲ ಒರೆಸ್ಕೊಡಂತ. ಯಾಕಂದ್ರೆ ಭಾಳ ಪಾಪ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹಾಕಿ ರೂಮೆಲ್ಲ. ನಮ್ಮ ಮನೆಯವ್ರು ನೋಡಿದ್ರಂದ್ರೆ ನಮ್ಮ ಮನೆಯವ್ರು ಇದು ಮಾಡತ್ತಿದ್ರು. ನಮ್ಮ ಮನೆಯವ್ರು ನೋಡಿಲ್ಲ. ಮತ್ತು ನಮ್ಮ ಮನೆಯವ್ರಿಗೆ ಮಾಡಬೇಡ ಅಂತ ಹೇಳತ್ತೇವೆ ನಾವು. ನಿಮಗೆ ಮೂಗೊಳಗೆ ಧೂಳ ಡಸ್ಟ್ ಎಲ್ಲ ಹೋಗ್ತೈತಿ. ಮತ್ತು ಅವ್ರು ಮಾಡ್ತಾರೆ ಕೆಲಸ ಮಾಡಕ್ಕೆ. ನಾವು ಹಚ್ಚಿದೇವು ಅಂತಂದಮೇಲೆ ಅವರೆಲ್ಲ ಮಾಡ್ಕೋತಾರೆ. ಇದು ನಾವು ಹೇಳಿ ಮಾಡಿಸ್ಕೊಳ್ಳೋದು ಅಷ್ಟೇ. ನಾ ಇದೆಲ್ಲ ಕಲ್ತು ಬಿಟ್ಟಿದ್ದೇನೆ, ಈಗ ಹೇಳಿ ಮಾಡಿಸ್ಕೊಳ್ಳೋದು. ನಾ ಯಾವುದೂ ಕೆಲಸ ಆದರೆ ನನ್ನ ಕೈಲಿ ಆಗೋದಷ್ಟು ಮಾಡ್ತೇನೆ, ಆಗದೇ ಇರೋದನ್ನ ಅವ್ರಿಗೆ ಹೇಳ್ಬಿಡ್ತೇನೆ. ಅದಕ್ಕೆ ನಂಗೆ ಜಾಸ್ತಿ ಕಾಯಿಲೆ ನೆಗಡಿ ಇಂಥವು ನಂಗೆ ಅಲರ್ಜಿದು ಏನೂ ಬರೋದನ್ನೇ ಇಲ್ಲ. ಈ ರೀತಿ ಐತೆ ನಂದು. ಮತ್ತೆ ಹೊರಗೆ ಹೊಂಟಾರ. ಮನೆಗೆ ಚಟ್ನಿ ಮತ್ತು ದೋಸೆ. ಎಲ್ಲರಿಗೂ ತಿಂಡಿಗೆ ದೋಸೆ ಐತೆ. ಇಲ್ಲ ಅದ ಇತ್ತಲ್ಲ ನೀನಿದು ಚಟ್ನಿ ಇವತ್ತು ಮಾಡಿದ್ದು. ಮತ್ತು ದೋಸೆ ಇದ್ದಿಲ್ಲ. ನೀನು ತಿನ್ಲಿಲ್ಲ ದೋಸೆ ಅಂದರೆ ಚಪಾತಿ ತಿಂದ್ರೇನು. ನಿನ್ನೆ ಚಪಾತಿ 2 ಕೊಟ್ಟಿದ್ದು. ಮತ್ತಿದು ಈಗ ಇವತ್ತು ರೊಟ್ಟಿ ಮತ್ತು ಚಪಾತಿ 2 ಮಾಡೈತೆ. ಈಗ ಸಾಯಂಕಾಲ ಕಡೆ ಹೋಗ್ಬೇಕಿಲ್ಲ ಕಾರ್ಯಕ್ರಮ, ಅದ್ರ ಸಲುವಾಗಿ ಅಡುಗೆನೂ ಹೊರನ ಸೊಪ್ಪನ ಬ್ಯಾಳಿ. ಅತ್ಯಾಗ ಅದು ಅಪ್ಪು ಕೊಟ್ಟಿದ್ದ ಕ್ರೀಮ್ ಐತಲ್ಲ ಬಾಡಿಗೆ ಹಚ್ಕೊಳ್ಳೋದು, ಬಾಡಿ ಪೇನ್ ಕಮ್ಮಿ ಆಗೋದು. ಅದು ಕ್ರೀಮ್ ಎಲ್ಲ ಹಚ್ಕೊಳತ್ಲಿ ಗೋನಗೆ ಮೈಗೆ ಎಲ್ಲ ರಾತ್ರಿ ಕುತ್ಕೊಂಡು ಹಚ್ಕೊಂಡ್ರಂತ ಆರಾಮಾಗೈತೆ ಅಂತ ನೋಡ್ರಿ. ಗಂಟ್ಲುಗಳು ಕೆರೆಸೋದು ಬಂದಾಗೈತಂತ. ಯಜಮಾನ್ರದ್ದು ಆಯ್ತು ಕೆಲಸ. ಅವರು
ತಿಂಡಿ ಆಯಿತು, ಹೊಟ್ಟೆ ತುಂಬ. ತಿಂಡಿ ಅನ್ನೋಕ್ಕಿಂತಲೂ ಊಟನಲ್ಲ ರೀ, ಬೆಳಿಗ್ಗೆ ಊಟ ಇದ್ದಂಗನ ಅದು ಖುಷಿ ಆಗೈತೆ ನನಗೂ. ಅವರಿಗೆಲ್ಲ ಇದನ್ನು ಮಾಡ್ಕೊಳತ್ತಾರ. ಮತ್ತು ಟೈಮ್ 11 ಗಂಟೆ ಆಯಿತು. ಇವರು ಕೆಲಸ ಮಾಡ್ಕೊಂಡು ಹೋದರು. ಅವರು ಸ್ವಲ್ಪ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡೇವಿ. ಈಗ ಫೋನ್ ಎಬ್ಸೋದಿಲ್ಲ ಏನಿಲ್ಲ ಅನ್ನಂತೇಳಿ ಫೋನು ಎಬ್ಸಿಲ್ಲ ಇವತ್ತು. ಆಮೇಲೆ ನಮ್ಮ ಅತ್ತೆಯವ್ರಿಗೆ ಈಗ ಕಣ್ಣಾಗ ಡ್ರಾಪ್ಸ್ ಹಾಕಿ ಮಲಗಿಸ್ಬಿಡೋನು. ಟ್ಯಾಬ್ಲೆಟ್ ಅದು ಎಲ್ಲ ಕೊಟ್ಟೇವಿ, ಆರಾಮು ಆಗೈತಂತ. ಕಣ್ಣಾಗ ಹಾಕೊಂಡು ನೋಡ್ರಿ ಔಷಧಿ. ಬರ್ರಿ, ಹಾಸಿಗೆನೂ ರೆಡಿ ಮಾಡಿ ಇಟ್ಟಾರಲ್ಲ, ನಮ್ಮ ಮನೆಯವರೇ ಮಾಡಿರ್ಬೇಕಿದೆ. ನಾವು ಅಪ್ಪು ಸಲುವಾಗಿ ಇಲ್ಲಿ ಮೇಲೆ ಅಪ್ಪುಗೆಲ್ಲ ಕೇಳಿಸ್ತೈತಿ. ಯಾಕಂದ್ರೆ ಹುಷಾರಿದ್ದದ್ದು ಹುಡುಗರಿಗೆ ಒಂಚೂರು ನೀವು ಸೂಜಿ ಬಿದ್ದರೂ ಸಹಿತ ಗೊತ್ತಾಗ್ತೈತೆ ಅವ್ರಿಗೆ. ಅಷ್ಟು ಸೂಕ್ಷ್ಮ ಇರ್ತಾರೆ. ಅವ್ರು ಶಾಣೆನೂ ಭಾಳ ಇರ್ತಾರೆ ಮತ್ತು ಅವರ ಸೂಕ್ಷ್ಮನೂ ಭಾಳ ಇರ್ತಾರೆ. ಅದಕ್ಕೆ ಅವರಿಗೆ ನಾವು ಭಾಳ ಅಂದ್ರೆ ಭಾಳ ಇದು ಮಾಡ್ಕೊಂಡು ಸಂಭಾಳಿಸ್ತೀವಿ. ಯಾಕಂದ್ರೆ ಹುಷಾರಿದ್ದದ್ದು ಹುಡುಗರಿಗೆ ಸಂಭಾಳಿಸೋದು ಅಷ್ಟು ಈಸಿ ಇಲ್ಲ. ಎಲ್ಲ ವಿಷಯ ಪಟಕ್ನ ತಿಳ್ಕೊತಾರೆ, ಬೇಗ ಗೊತ್ತಾಗ್ತದೆ ಅವರಿಗೆ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ಭಾಳ ಇರ್ತದೆ ಅವರಿಗೆ. ಅದಕ್ಕೆ ಎಷ್ಟು ಹುಷಾರಾಗಿರ್ತೇವೆ ಅಷ್ಟು ಚಲೋ ನೋಡಿ. ಅತ್ತೆಯವ್ರಿಗೆ ಟಾಯ್ಲೆಟ್ಗೆ ಹೋದರು, ಅದ ಹೋಗ್ತೀನಿ ಅಂತ ಇದ್ದಾರೆ. ಅದಕ್ಕೆ ನಾ ಅವರಿಗೆ ದಿನಚರಿ ಬರೆದು ಕೊಡ್ತಾಯಿದ್ದೀನಿ. ಏನು ದಿನಚರಿಪ್ಪ ಅಂತ ಅವರಿಗೆ ದಿನ ಅವ್ರು ಏನಂತ ಇದ್ದಾರೆ, ನನಗೆ ಎಲ್ಲನೂ ಐತಿ, ನನಗೆ ಹೇಳೋರು ಯಾರಿಲ್ಲಾಗಿದ್ದಾರೋ ಅನ್ನತ್ತಾರ. ಅದಕ್ಕೆ ನಾ ಡೈರಿ ಮೂಲಕನ ಅವರಿಗೆ ಹೇಳೋ ಥರ ಮಾಡ್ತೇನೆ. ಅದು ಯಾವ ರೀತಿ ಅವರಿಗೆ ಒಂದು ಮನುಷ್ಯ ಅವ್ರ ಜೊತೆ ಐತಿ ಅಂತ ಹೇಳಿ ಆ ಡೈರಿ ನೋಡಿದ್ರೆ, ಅವ್ರ ಡೈರಿ ನೋಡಿದ ಮೇಲೆ ನೆನಪು ಬರಬೇಕು, ನನ್ನ ಜೊತೆ ಆಧಾರಪ್ಪ, ಎಲ್ಲರೂ ನನ್ನ ಜೊತೆ ಆಧಾರ ಅನ್ನೋ ಥರ ಆ ಡೈರಿ ಒಳಗೆ ನಾ ಅವರಿಗೆಲ್ಲ ಏನೇನು ಮಾಡೋದು ಏನಿಲ್ಲ ಅವ್ರ ದಿನಚರಿನ ರೆಡಿ ಮಾಡಿಕೊಟ್ಬಿಡ್ತೇನೆ. ಆ ರೀತಿ ಅವ್ರು ಮಾಡ್ಕೊಳ್ಳಿ. ನನ್ನ ಕೈಯಿಂದ ಎಷ್ಟು ಆಗ್ತದೆ ಅಷ್ಟು ನಮ್ಮ ತಂದೆಯವರ ಮುಖದ ಮೇಲೆ ನನಗೆ ಖುಷಿ ನೋಡೋದೈತಿ, ನೋವು ನೋಡೋದೈತಿ. ಅದನ್ನು ಪ್ರಯತ್ನ ಮಾಡಕ್ಕಿದ್ದೀನಿ. ನೋಡೋಣ ಈಗ ಏನೇನು ಆಗ್ತದೆ. ಶಾಂಭವನು ಬಂದ. ಬೇಗ ಬಂದೆ, ಬ್ಯಾಗ್ ಎಲ್ಲ ಐತಿ ಮತ್ತೆ ಹೇಳ್ಬೇಕೇನಿಲ್ಲ. ಅಪ್ಪ ತಂದು ಕೊಡ್ತಿದ್ರಿ, ಅದಕ್ಕೆ ಬಂದಿ. ಹೌದಾ, ಚಲೋ ಐತಲ್ಲ. ಆಮೇಲೆ ಚಲೋ ಟೈಮ್ದಾಗ ಬಂದಿಲ್ಲ. ಬಾ, ನಾ ತಾತಾಗ ನಂದು ಯೂಟ್ಯೂಬ್ ಪೇಮೆಂಟ್ ಕೊಡತ್ತಿದ್ದೆ. ಅದಕ್ಕೆ ನಾ ಮತ್ತೆ ಇದು ಮಾಡಕ್ಕೆ ಬಂದಿದ್ದೆ. ಮತ್ತು ನನಗೆ ಭಾಳ ಅಂದ್ರೆ ಭಾಳ ಬೈದಿದ್ದಾರೆ ನೋಡಿ ಕಮೆಂಟ್ ಒಳಗೆ. ಇದೆಲ್ಲ ಬಿಡ್ರಿ, ವಿಡಿಯೋ ಎಷ್ಟು ಮಾಡ್ತಾ ಬಬ್ಲಿ ತಮ್ಮಣ್ಣ. ಹಾಂ, ವಿಡಿಯೋ ಮಾಡೋದು ಬಿಡ್ರಿ. ಆ ಹುಡುಗಿ ಮೊದಲು ಹೊಟ್ಟೆ ಊಟ ಮಾಡಿಸ್ರಿ ಅಂತ. ಯಾರು ಗೊತ್ತಿಲ್ಲ ನೋಡಿ. ಉಣ್ಮ ಯಾರು ಬಬ್ಬುಗ ದೀದಿ ಹೆಂಗೆ ಬಂದಾಳಗ. ನೀ ಬಂದ್ಮೇಲೆ ನೀ ಇದನ್ನು ತಿನ್ನಲ್ಲ, ಸಾರು ಮೀನದ ಅದ್ಯಾಕೆ ತಿನ್ನತಿ? ಬೈಲಿ ಹೇಳ್ಬಾ ಅವ್ರಿಗೆ, ಹೇಳ್ಬಾ ನೋಡ್ಬಸಿ. ನಾನಿಂದ ಇಷ್ಟ ಅಲ್ಲ ಯಾಕೆ ಶಂಭವಿ ಅವ್ರು ಹೆಂಗೆ ಹೇಳತ್ತಾರ, ಇಷ್ಟೆಲ್ಲ ಟೈಮೇ ಊಟ ಮಾಡಿಸಿ ಇಷ್ಟೆಲ್ಲ ತಿನ್ನಿಸಿ ಎಷ್ಟೆಲ್ಲ ಮಾಡಿದ್ರು ಸಹಿತ ಅವ್ರಿಗೆ ಯಾಕೆ ಹಂಗೆ ಅನ್ಸೈತೆ ಅಂತ. ಓ, ನೀನು ಹೇಳ್ತೀವಿ ಅವ್ರಿಗೆ? ನಿನಗೆ ಹೆಲ್ತ್ ಸಣ್ಣ ಇರೋದ್ರಿಂದ ಏನು ಪ್ರಾಬ್ಲಮ್ ಐತಿ ನಿಂಗೆ? ಓ ಹಾಂ, शरण साठी अभ्यास करताना ಶರಣ್ ಅಭ್ಯಾಸ करताना दरवाजा बंद केला. ಅಭಿಮಾನಿಗಳೇ, ಇವತ್ತು ಮಹಾಲಕ್ಷ್ಮಿ ಅಮ್ಮಂದು ವಾರ, ಶುಕ್ರವಾರ. ಮತ್ತು ಅಪ್ಪ ಬಾಲಾಜಿನೂ ಇಲ್ಲದಾರ. ಆಮೇಲೆ ನಿಮಗೆ ಗೊತ್ತದ ಈಗಾಗಲೇ ನಂದು ಯೂಟ್ಯೂಬ್ ಪೇಮೆಂಟ್ ಬಂದಾಗ ನಾ ಎಲ್ಲರಿಗೂ ನನಗೆ ಯಾರ್ಯಾರು ಕೊಡ್ಬೇಕು ಅನ್ಸಿದ್ಲ, ನಾ ಎಲ್ಲರಿಗೂ ಒಂದೊಂದು 1,000 ರೂಪಾಯಿ ಕೊಟ್ಟೇನಿ. ನಮ್ಮ ಅಪ್ಪಾಜಿಗೂ ಕೊಡ್ಬೇಕಂತ ಅನ್ಸೈತೆ ನನಗೆ. ಭಾಳ ದಿನದಿಂದ ಇತ್ತದ ಕೊಡೋದು. ನನಗಂತೂ ಭಾಳ ಕೊಡೋಕ್ಕಾಗಲ್ಲ. ನಂದು ಇರೋದ್ರೊಳಗೆ ನನ್ನ ಕೈಯಾರೆ ನಂದು ಏನು ಫಸ್ಟ್ ಸ್ಟಾರ್ಟಿಂಗ್ ಏನು ಪಗಾರ ಬಂದೈತಲ್ಲ ಅದು ಎಲ್ಲರಿಗೂ ಕೊಡೋಕ್ಕಂತ ನಾ ಇಟ್ಬಿಟ್ಟೇನಿ. ಆಮೇಲೆ ನೆಕ್ಸ್ಟ್ ಪಗಾರ ಏನು ನನ್ನ ಅಕೌಂಟ್ ಒಳಗೆ ಜಮಾ ಆಗತ್ತವ, ಅದು ಅದ್ರೊಳಗೆ ಇಟ್ಟೈತಿ ಆ ಪಗಾರ. ಸರಿ, ಏನು ನನ್ನ ಕೈಯಾಗ ಕೊಟ್ಟಾರಲ್ಲ ಫಸ್ಟ್ ಸ್ಟಾರ್ಟಿಂಗ್ ಬಂದಿದ್ದು ಪಗಾರ, ಅದ್ರೊಳಗಿಂದ ನಮ್ಮ ಮನೆಯವ್ರ ನಮ್ಮ ಮಕ್ಕಳು ಹೇಳ್ಬಿಟ್ಟಾರ, ಅದ್ರೊಳಗಿಂದ ನಾವು ಏನೂ ತೊಗೊಳೋದಿಲ್ಲ. ನೀ ಏನು ಮಾಡ್ತೀವಿ ಮಾಡು, ನಿನ್ನ ಇಷ್ಟ. ಆ ದುಡ್ಡು ಅದಾವ, ನೀ ಯಾರಿಗಾದ್ರೂ ಕೊಡು, ನೀ ಏನು ಖರ್ಚು ಮಾಡ್ಕೊ, ನಿಂಗೆ ಏನು ಬೇಕು ಸಾಮಾನು ತಗೋ ಅಂತ ನಮ್ಮ ಮನೆಯವರು ಅದು ತೊಗೊಳತ್ತಿಲ್ಲ, ನನ್ನ ಮಕ್ಕಳು ತೊಗೊಳತ್ತಿಲ್ಲ. ಅದಕ್ಕೆ ಅದ್ರೊಳಗಿಂದ 1,000 ರೂಪಾಯಿ ನಮ್ಮ ಪಪ್ಪ ಕೊಡೋಣಂತ. ನನಗೆ ನೋಡ್ರಿ, ನಮ್ಮ ಅತ್ತೆ ಹಾಸಿಗೆ ತೆಗಿಯಕ್ಕೆ ಹೋದ್ರು.
ತೆಗೆದು ಜಾಗ ಮಡ್ಚಾಕ್ ಹೋದ್ರು, ಈಗ ಊಟ ಮಾಡೋರು ಅದಾರ. ಟೈಮ್ ಆಗೈತಿ ಅಲ್ಲೇ ಇಟ್ಟು ಬಂದಿದ್ರೆ ಮತ್ತೆ ಈಗ ತೆಗ್ದಿಡತಾರೆ ಎಲ್ಲ. ಮತ್ತು ಇವತ್ತು ಸ್ವೆಟ್ರು ಹಾಕೊಂಡಿಲ್ಲ, ತಲೆಗೂ ಬಟ್ಟೆ ಕಟ್ಕೊಂಡಿಲ್ಲ, ಮತ್ತು ನಾವೇನು ಹೇಳಿಲ್ಲ ಅವರಿಗೆ. ಇಲ್ಲಿ ನಡೀತದ, ಅವ್ರ ತಾನ ಚಳಿ ಆಯಿತು ಮಾಡ್ತಂದ್ರೆ ಹಾಕೋತಾರ ಅವ್ರು. 2 ಗಂಟೆ ಆಗೈತಿ. ಆಮೇಲೆ ನಮ್ಮ ಮನೆಯವ್ರಿಗೇನು ಸ್ವಲ್ಪ ವಿಡಿಯೋ ಮಾಡ್ಬಾ ಅನ್ನತ್ತೇನೆ ನಾನು. ತೋಟಮ ಭಾಳ ವಾಂಡಾಗ ಹೇಳೈತಿ ತೋಟಮ. ಏನು ಮಾಡ್ತಾವ ತಾತಾಗ? ಆಯ್ತು. ಹೇಳಿದ್ನಿ ಇಲ್ಲ ಗಾರೆ ಅವಳಿಗೆ ಭಾಳ ಇಷ್ಟ ಅಂತ, ಅವಳು ಇಷ್ಟಪಟ್ಟು ತಿಂತ ಅಂತ. ಹೆಂಗೆ ಅನ್ಸತೈತೆ ಗಾರೆ? ಭಾಳ ಬಿಸ್ಕಿಟ್ ಥರ ಇಷ್ಟ ಆಗಿಲ್ಲ ನಿಂಗೆ? ಒಂಥರ ಹಿಂಗೆ ಏನು ತಿನ್ನಂಗೆ ಅನ್ಸತೈತೆ ನಿಂಗೆ? ಗಾರೆ ತಿನ್ನು ಇಷ್ಟ ಆಗ್ತೈತೆ ನಿಮ್ಗೆ? ಅದು ಮಾತಾಡ್ಸ್ತೈತೆ ನಮಗೆ. ಬನ್ನಿ ಅಭಿಮಾನಿಗಳೇ, ಸ್ವಲ್ಪ ಊಟ ಹಾಕೋನು. ಅದಕ್ಕೆ ನನ್ನ ಕೈ ಏನು ನೆಕಾತಿ? ಮುತ್ರಿ ಬೇಕಾ ಬಾಬಾಗ? ಮುತ್ರಿ ಬೇಕಾ? ಈ ಲೋಟ ಒಳಗೆ ಬೇಡ, ನಿಂಗೆ ಬೇರೆ ಲೋಟ ತೊಗೊಂಬರ್ದಂಗೆ ನಿಂದೈತೆ. ಇಲ್ಲ ಕೆನಿ ಅಲ್ಲ, ಕೆನಿ ಹಾಕಿಲ್ಲ ನೋಡಿ. ಯಜಮಾನ್ರ ಕಡೆ ಬೈಸ್ಕೊಳ್ಳೋದು ಕತಿ ಆತಿ ಇವತ್ತು. ಮುಗಿಸು ಪಟ ಪಟ ಪಟ. ಜಾನು ಅವನು ಪಪ್ಪ ಊಟದೆಲ್ಲ ರೆಡಿ ಮಾಡ್ಕೋತಾರ. ಊಟ ಸಲ ತಿರ್ಗಾಡತ್ತಾರ ಕಡೆ ಕಡೆ. ನೋಡಿ ಈ ಸಮಯ ಮಳೆ ಬರ್ತಾ ಇದೆ, ಮತ್ತೆ ಹಾಕೊಂಡ್ರೆ ಹಾಕೋ ಇಲ್ಲಿ. ಟೈಮ್ 2 ಗಂಟೆ ಆಯ್ತು. ಕಾಲೇಜ್ ಬಾಬಾ ಖಾಲಿ ಇಡೋದು ಬಿಡಲಿಲ್ಲ. ಸರಿ, ನೀವು ಆ ದಿನದಿಂದ ನನ್ನ ಆಸೆ ಇತ್ತದ ಪಪ್ಪ ಹೇಳ್ಬೇಕು ಅಂತೇಳಿ. ಯೂಟ್ಯೂಬ್ ದಿಂದ ಪೇಮೆಂಟ್ ಬಂದ 1 ವರ್ಷ ಆಯ್ತು ನಂದೆ. ಒಂದೊಂದು 1000 ರೂಪಾಯಿ ಕೊಟ್ಟಿದ್ದೆ, ಇವ್ರಿಗೆ 1000 ರೂಪಾಯಿ ಕೊಡಕ್ಕಿದೆ. ಆಮೇಲೆ ಏನಾಯ್ತು, ನಮ್ಮ ಅತ್ತೆಯವ್ರಿಗೆ ನನಗ ಕೊಡೋದಿತ್ತ. ನಮ್ಮ ಅತ್ತೆನೂ ಅದ್ರ ವಿಡಿಯೋ ಒಳಗೆ ಆಕ್ಟಿಂಗ್ ಮಾಡಿ ಎಲ್ಲ ನನ್ನ ಸಪೋರ್ಟ್ಸ್ ನನ್ನ ಸಹಕಾರ ಮಾಡ್ಯಾರ. ಅದಕ್ಕ ನಮ್ಮ ಅತ್ತೆಯವ್ರಿಗೂ ನಾ 1000 ರೂಪಾಯಿ ಕೊಟ್ಟೇನಿ. ಆಮೇಲೆ ನಮ್ಮ ಔಸಿ ನಮ್ಮ ಮನೆಯವ್ರ ಅಕ್ಕ ಅವ್ರಿಗೂ ನಾ 1000 ಕೊಟ್ಟೇನಿ. ಆಮೇಲೆ ಅರ್ಜುನ್ ಮಾಮರ್ ಬಂದಿದ್ರ, ಅರ್ಜುನ್ ಮಾಮ ಬಂದಾಗ ಅವ್ರಿಗೂ 1000 ಕೊಟ್ಟೇನಿ. ಈಗ ನನಗ ಪಪ್ಪಾಗೂ 1000 ಕೊಡೋದೈತಿ ದುಡ್ಡು. 1000ನ 1 ಕೋಟಿ ಅಂತ ತಿಳ್ಕೊಲಿ ಪಪ್ಪ. ಅವ್ರಿಗೆ ತಿನ್ನಾಕ ಕೊಡೋದೇನಿ. ಅವ್ರ ಮಗಳ ಕಡೆಯಿಂದ ಬಂದೈತಂತ ಖುಷಿಲೇ ಅವ್ರಿಗೆ ಏನ್ ಬೇಕಲ್ಲ ಅದ್ರೊಳಗಿನ ತಗೊಂತೀನಿ. ಅದಕ್ಕ ನಂದು ಯೂಟ್ಯೂಬ್ದ ಪೇಮೆಂಟ್ ಅಂತ ನಂದಂತ ನಮ್ಮ ಅಮ್ಮಾರ ಯಾವಾಗ್ಲೂ ನಂಗೆ ಅನ್ನವ್ರ, ನಿಂದೆಲ್ಲೈತಿ ಅನ್ನವ್ರ. ಈಗ ಯೂಟ್ಯೂಬ್ದ ಪೇಮೆಂಟ್ ಮೆಹನತ್ ಮಾಡಿದೆ, ನನಗೆ ಫಲ ಸಿಕ್ಕೈತಿ. ಅದಕ್ಕೆ ಅದ್ರಿಂದ 1000 ರೂಪಾಯಿ ನಮ್ಮ ಪಪ್ಪಾಗ ನಾ ಖುಷಿಲಿ ಅವ್ರಿಗೆ ಕೊಡ. ನಮ್ಮ ಅಮ್ಮ ಇದ್ದೆ ಅಂದ್ರೆ ನಮ್ಮ ಅಮ್ಮಗೂ ನಾ ಕೊಡ್ತಿದ್ದೇನೆ ಅದ ದುಡ್ಡು. ಮತ್ತ ಈಗ ನಮ್ಮ ಪಪ್ಪ ಕೈಯ ಕೊಟ್ಟ ಆಶೀರ್ವಾದ ತಗೊಂಡು ನಾನು ಈ ದುಡ್ಡನ್ನು ಕೊಡ್ತೇನಿ ಪಪ್ಪ. ಈಗ ಎಲ್ಲಾರು ಈಗ ನಿಮ್ಮ 2 ಜನ ಹೆಣ್ಮಕ್ಳು ಅವರು ಗೌರ್ಮೆಂಟ್ ಜಾಬ್ ದುಡಿತಾರೆ. ಆಮೇಲೆ ನಂದಂತೂ ಏನು ಇರ್ಲಿಲ್ಲ ಮೊದಲ. ಯಾಕಂದ್ರೆ ಕೊಡೋದು ಏನು ಇರಲಿಲ್ಲ. ಈಗ ಪೇಮೆಂಟ್ ಬಂದಿದ್ರೊಳಗೆ ನಿಮ್ಗೆ 1000 ರೂಪಾಯಿನ ಕೊಡ್ತಾ ಇದೀನಿ. ನಿಮ್ಗೆ ಏನ್ ಖರ್ಚಿಗೆ ಬೇಕು, ನಿಮ್ಗೆ ಏನ್ ಬೇಕು ತಗೋರಿ. ಮತ್ ನಿಮ್ಗೆ ಹೆಂಗ್ ಅನ್ಸತದೆ? ಈಗ ನಾ ಖುಷಿಲಿ ಫ್ರೀ ಸ್ವತಂತ್ರಲಿ ನಾ ಯಾರಿಗೂ ಏನು ಇದ್ ಮಾಡ್ದ ಧೈರ್ಯ ನಾನಿಗೂ ಕೊಡ್ತಾ ಇದೀನಿ ದುಡ್ಡು. ಈ ಧೈರ್ಯ ಬೇಕಾದ್ರೆ ಕೊಡ್ಬೇಕಾದ್ರೆ ಪಾಪ ಬಹಳ ಧೈರ್ಯ ಬೇಕು ಇದಕ್ಕೆ. ಇದಕ್ಕೆ ಎಲ್ಲಾರು ಮುಂದೆ ಕೊಡೋದು. ಇದ್ರನ್ನ ಎಲ್ಲ ಹೆಣ್ಮಕ್ಳು ಮುಚ್ಚಿ ಕೊಡ್ತಾರ ಅಪ್ಪಾಗ ತುಡುಗಲಿ ಮನೆಯವ್ರ ಗಂಡ ಖುಷಿಲಿ ನಾ ಎಲ್ಲಾರು ಮುಂದೆನ ಕೊಡ್ತಾ ಇದೀನಿ ನಿಮಗ್ ದುಡ್ಡು. ಆಮೇಲೆ ನಿಮ್ಗೆ ಹೆಂಗ ಅನ್ಸತ್ತದ ಇದ್ ನೋಡಿದ್ ಕೂಡಲೇ? ಇನ್ನು ದಿನಾಲು ನಂಗೆ ನೋಡಿದ್ರಿ, ನಂಗೆ ಎಲ್ಲಾ ನಾ ವಿಡಿಯೋ ಎಡಿಟಿಂಗ್ ಮಾಡೋದು, ನಾ ಎಲ್ಲ ಮಾಡೋದು. ನಿಮಗೆ ಯಾವ ರೀತಿ ಅನ್ಸಿತ್ತು ಮಗಳಿಗೆ ನೋಡಂಗ್ಲೆ? ಮಗಳ ನೋಡೋಣ ಯೂಟ್ಯೂಬ್ ಪ್ರೋಗ್ರಾಮ್ ಒಳ್ಳೆ ತರ ನಡೆಸಿದ್ದಾರೆ. ಮತ್ತೆ ಚಲೋ ಆಗ್ತದ. ನಿಮ್ ಭವಿಷ್ಯ ಯಾವಾಗ್ಲೂ ಬಂಗಾರದ ಅಂತ ಆಗ್ಲಿ. ಮತ್ತೆ ಮಕ್ಕಳು ಅವರು ಮಾಸ್ಟರ್ ಆಫ್ ಡಿಗ್ರಿ ಅದು ಡಾಕ್ಟರ್ MD ಮಾಡತ್ತಾರೆ. ಅವ್ರಿಗೂ ಸುಖ ಆಗಲಿ, ಮತ್ತೆ ಸಮೂಹನು ಸುಖ ಆಗಲಿ, ಎಲ್ಲರೂ ಆರಾಮಿರ್ಲಿ. ಆಮೇಲೆ ನಂದೇ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾನು ಆರಾಮಿರ್ತೇನೆ. ನಾನು ಆರಾಮಿರ್ತೇನೆ, ನೀವು ಆರಾಮಿರ್ಲಿ. ಆಮೇಲೆ ಇಲ್ಲಿ ಬಂದಿದ್ದಕ್ಕೆ ನನಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬೇಡ್ಕೊಳ್ದೆ ಹಿಂಗೆ ಇರ್ಲಿ, ಒಳ್ಳೇದಾಗ್ಲಿ. ಮತ್ತೆ ಅಜ್ಜಿಗೆ ಚೆನ್ನಾಗಿ ಬಾಳ ನೋಡ್ಕೊಂಡಿರಿ. ಮತ್ತೆ ಹಿಂಗ ನಿಮ್ಮ
ಅಜ್ಜಿದು ಆಶೀರ್ವಾದ ನಿಮ್ಗೆ ಇರ್ಲಿ ನಿಮಗೆ. ಆಶೀರ್ವಾದ ಇರಲಿ ಹಾ ಅಂತೇಳಿ ದೇವ್ರ ಹತ್ರ ನಾವು ಬೇಡ್ಕೋತೀವಿ. ನೀವ್ ನನಗ ಅಪ್ಪ ಅದೇ ರೀ. ಈಗ ಭಾಳ ಜನ ಕಮೆಂಟ್ ಮಾಡತ್ತಾರ, ಮೇಡಮ್ ನಮ್ಗ ಅಪ್ಪ ಇಲ್ಲ, ನಿಮ್ಮ ಅಪ್ಪಾಜಿ ನೋಡಾಕ್ಲಿ ನಮ್ಗ ನಮ್ಮ ಅಪ್ಪಾಜಿ ನೆನಪ ಬರತೈತಿ ಅನ್ನತಾರ. ನನಗ ಅಮ್ಮ ಇಲ್ಲ ಇಲ್ಲ ಅನ್ನೋದ್ಕಿಂತಲೂ ನಾ ಅಮ್ಮಾಗ ನಿಮ್ ಒಳಗ ನೋಡತೇನಿ, ಅಮ್ಮಾಗ ಅಪ್ಪಾಗ ನಾ ನಿಮ್ ಒಳಗ ನೋಡ್ಕೊಳತೇನಿ. ಅದಕ್ಕ ನಾ ಖುಷಿ ಅದೇನಿ. ನನಗ ಅಪ್ಪ ಆದ್ರೂ ಅದಪ್ಪ ಅಂತ ಹೇಳಿ. ಹೌದು ಯಾಕಂದ್ರೆ ಒಬ್ಬೊಬ್ರಿಗೆ ಇಬ್ರು ಇರುದಿಲ್ಲ. ಹೌದು. ನಾ ಆ ವಿಷಯವಾಗಿ ಲಕ್ಕಿ ಅದೇನಿ. ನನಗ ಗಟ್ಟಿಮುಟ್ಟ ಅಪ್ಪ ಅದಾನ ಅಂತೇಳಿ. ಅಪ್ಪನೂ ಅದಾರ ಅಂತ ಹೇಳಿ ನಂಗೆ ನೋಡಾಕ್ ಬರ್ತಾರ, ನಾನ್ ಭೇಟಿ ಆಗ ಬರ್ತಾರ. ಈಗ ಆಶೀರ್ವಾದ ತಗೊಳೋದು ಸರಿ ಮತ್ತೆ ಬರುವ ರಾಯಬಾಗದಿಂದ ಬಾಳೆಹಣ್ಣು ತಗೊಂಡ್ಬರ್ತಾರ. ಹಾ ಜವಾರಿ ಬಾಳೆಹಣ್ಣು. ನೆಕ್ಸ್ಟ್ ಟೈಮ್. हा त्या सपक वरण केले हा बरं केलं की. आणि भाकरी बारीक, 2 भाकऱ्या बारीक कालवा हा. आणि खावा आणि मेथीची भाजी केले. ಅಭಿಮಾನಿಗಳೇ ನೋಡಿ, ಇಲ್ಲಿ ಅವಾಗಿಂದ ಶಾರ್ಟ್ಸ್ ಎಲ್ಲ ಮಾಡಿದೆ ನಾನು. ಶಾರ್ಟ್ಸ್ಗೆ ಹಾಡ ಹಾಕೋದ ಅಷ್ಟೊಂದು ಈಸಿ ಇಲ್ಲ, ಭಾಳ ಎಲ್ಲ ಹುಡುಕ್ಬೇಕಾಗ್ತೈತಿ, ಭಾಳ ಟೈಮ್ ಹೋಗ್ತದ ಅದ್ರೊಳಗೆ. ಆದರೂ ನಿಮಗೆಲ್ಲ ನೋಡ್ತೀರಾ, ಇಷ್ಟ ಆಗ್ತದಂತ ಹೇಳಿ ನಾನು ಹುಡುಕಿ ಹಾಡ ಎಲ್ಲ ಹಾಕಿರ್ತೀನಿ. ಆ ಹಾಡಗಳು ನಿಮ್ಗೆ ಭಾಳ ಇಷ್ಟ ಆಗ್ತಾವ. ಟೈಮ್ ಈಗ 5:15 ಆಗದ. ಮತ್ತು ನಂದೀಗ ಮೀನಾ ಫ್ರೈ ನಡೆದದ ಇಲ್ಲಿ. ಆಮೇಲೆ ಎಲ್ಲ ಅಡುಗೆ ಅಂತೂ ಎಲ್ಲ ರೆಡಿ ಐತಿ ಇಲ್ಲಿ ಈಗ. ಆಮೇಲೆ ಇದು ಇಡ್ಲಿದದ, ಇದೊಂದು ಸ್ವಲ್ಪ ನನಗೆ ರುಬ್ಬಬೇಕು ಇಡ್ಲಿದ, ನಾಳೆ ಬೆಳಿಗ್ಗೆ ಸಲುವಾಗಿ. ಆಮೇಲೆ ಇಲ್ಲಿ ಮಟ್ಕಿ ತೊಳೆದ, ಇದ್ರೊಳಗೆ ಮಟ್ಕಿ ಎಲ್ಲ ತೊಳೆದು ರೆಡಿ ಮಾಡಿ ಉಸಳಿ ಮಾಡೋಣ ಅಂತ ಹೇಳಿ ಇದು ರೆಡಿ ಇಟ್ಕೊಂಡಿದ್ದೀನಿ. ಒಂದು ಕಾಯಿಪಲ್ಯ ಏನಾದರೂ ಇರಲಿ ಅಂತ. ಕ್ಯಾಬೇಜ್ ಅದ ಇಲ್ಲಿ. ಜೋಳ 10 kg ಜೋಳ ತರಿಸಿದ್ದೀವಿ, ಒಳ್ಳೆ ಜೋಳ. ಆಮೇಲೆ ಅತ್ತೆಗೆ ರೊಟ್ಟಿ ಇಷ್ಟ ಆಗಿದಾವೆ, ಭಾಳ ಇಷ್ಟಪಟ್ಟು ತಿಂತಾ ಇದ್ದಾರೆ. ಇದೆಲ್ಲ ರೆಡಿ ಮಾಡ್ಕೊಂಡು ಬೀಸ್ಕೊಂಡು ಬರ್ಬೇಕಾ. ಈಗ ನಾಳೆ ನೋಡ್ತೀವಿ. ಇದೆಲ್ಲ ಇಲ್ಲಿ ಮುಚ್ಚಿಟ್ಟಿದ್ದೀವಿ. ಆಮೇಲೆ ಮೀನಾ ಫ್ರೈ ಮಾಡೋದದ. ಆಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು. ಆಮೇಲೆ ನಮ್ಮ ಮನೆಯವ್ರು ಎಲ್ಲಿ ಅಂತ ಹೇಳ್ತಾರೆ ನಿಮ್ಗೆ. ಇವರಿಗೆ ಚಾಯ್ ಕೊಡೋನು, ಅಪ್ಪಾಗ ಅತ್ಯಾಗ ಅವರು ಎದ್ದು ಕೂತಿದ್ದಾರೆ. ಚಾಯ್ ಕೊಟ್ಟು ನಾನು ಸ್ವಲ್ಪ ಚಾಯ್ ಕುಡ್ದು ಮೀನಾ ಫ್ರೈ ಮಾಡಿ ರೆಡಿ ಆಗ್ತೀನಿ. ಶಾಂಭವಿನೂ ಬರ್ತಾಳೆ ಈಗ. ಮಳೆ ಅಂತೂ ಸಖತ್ ಹೊಡಿತಾ ಇದೆ ಹೊರಗಡೆ. ಮನೆಗಳೇ ಬರೀ ಚಾಯ್ ಕೊಟ್ಟು ಬರೋನು. ಅವರು ಎದ್ದು ಕೂತಾರೆ ಈಗ. ಎದ್ದು ಕೂತಾರೆ. ನೀರು ಕುಡಿಬೇಕೇನಿಲ್ರಿ ಸ್ವಲ್ಪ? ಅತ್ತ್ಯಾ चहा आत्या, आता माझं सगळं मेहनत करत्याला, काम करत्याला दिवस आहे त्या. तुमच्यासारखं वय झालं तर मी पण झोपणार. आता ಒಟ್ಟು ಚಾ ಪೇಯ ನೋಡಿ ಪಾಪ ಅತ್ತೆ. ಮಲ್ಕೊಲಿಲ್ಲೇನಾ, ಯಾಕೆ ಮಲ್ಕೊಲಿಲ್ಲ, ಮಲ್ಕೋಬೇಕೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿರಿ ಜೀವಗಳು ಹಂಗೆ ಮಾಡ್ತಾರೆ, ನಮ್ಮ ನೋಡ್ಕೋತಾಳೆ, ಎಲ್ಲ ಕಾಳಜಿ ಮಾಡ್ತಾಳೆ. ಅವಳು ಆರಾಮಾಗಿರಲಿ, ಒಂದು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿದ್ರೆ ನಮ್ಮ ಮನೆಯವ್ರ ಏನು ವಿಡಿಯೋಗಳು ಎಡಿಟಿಂಗು ಮಾಡುವಾರ, ಹಾಡಗಳನ್ನೂ ಹಾಕುವಾರ, ಏನೂ ಮಾಡುವಾರ. ನೋಡಿ ಏನು ಮಾಡ್ತೀರಾ, ಎಲ್ಲನೂ ನನ್ನ ಮೇಲೆ ಜವಾಬ್ದಾರಿ ಹಾಕಿ ನೀನೇ ಮಾಡು, ಎಲ್ಲ ನೀನೇ ಮಾಡು, ನಿನಗೆ ಆಗ್ತೈತೆ ಅಂತ ಹಿಂಗೆ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಪರವಾಗಿಲ್ಲ, ನಡೀತದೆ, ನನ್ನ ಕೈಯಿಂದ ಆಗ್ತದೆ. ಎಷ್ಟು ಆಗ್ತದೆ ಅಷ್ಟು ಮಾಡ್ತೀನಿ. ಏನು ಮಾಡೋಕ್ಕಾಗಲ್ಲ ನೋಡಿ, ಒಂದೊಂದು ಟೈಮ್ ಇರ್ತಾವವ. ಬರ್ರಿ ನಮಸ್ತೆ. ಆರಾಮಿದ್ದೀರಿ ಅಪ್ಪಿ? ಆರಾಮ. ಇಲ್ಲಿ ಊರಾಗ್ರಿ, ನಮ್ಮ ರಿಟೈರ್ಮೆಂಟ್ ಫಂಕ್ಷನ್ ಒಳಗ್ರಿ. ಅದೇ ಅವಾಗ ನೋಡಿದ್ರಿ. ಆರಾಮಿದ್ದೀರಲ್ಲ? ಖುಷಿ ಆಯ್ತ್ರಿ ಭೇಟಿಯಾಗಿ. ಅಲ್ಲ ನಮಸ್ತೆ ಮಾಡ್ತೀನಿ ಕೊಡ್ರಿ. ಅಪ್ಪಿ ಆರಾಮದೀಯಾ? ಹಾಯ್. ರಿಟೈರ್ಮೆಂಟ್ ಫಂಕ್ಷನ್ ಹೌದು, ಪಪ್ಪಾಗೂ ಅಲ್ಲೇ ನೋಡಿದ್ರಲ್ಲ. ರೀ ಪಾಂಡ್ರೆ ಅಂಟಿಗಳು ಅಂತ ಹೇಳ್ರಿ. ಹಾ ಗೊತ್ತಾದ್ ನೋಡಿ. ಆರಾಮಿದ್ದೀಯಾ? तुमच्या वयसला आमचं अजून कुठं आहे? आताच आमचं काय समज नशीब सुनंदा ಜೊತೆನೇ ಇರೋರಂತ ಅವ್ರು. ಮತ್ತ ಯಾರ ಮನೆಗೂ ನಾನು फंक्शन दिस इज लास्ट वाज असंच की काय घरात काम आलं तर की भेटलो, घरातच भेटले मी आणि त्या फंक्शन मध्ये भेटून बोललो नाही. ಪ್ರಣವ್, ನಿಂಗೆ ಓರಿಯೋ ಬಿಸ್ಕಿಟ್ ಇಷ್ಟ, ಇನ್ನು ಮೇರಿ ಬಿಸ್ಕಿಟ್ ಇಷ್ಟ, ಇನ್ನು ಇದಿಷ್ಟ? ಹಾ, ಆಮೇಲೆ ಎಲ್ಲ ತಿನ್ನು. ಆಮೇಲೆ ಸ್ಕೂಲ್ ಬಿಟ್ಟಾಗಿಂದ್ರಿ ಒಟ್ಟು ಒಂದ್ ದಿವ್ಸ ನಾ ಹೋಗುದಿಲ್ಲ ಅಂತ ಇಲ್ಲ, ಭಾಳ ಮತ್ತೆ ಇದನ್ನ ಆಗ್ತಾನೆ ನೋಡ್ರಿ ಅಂತ ನೀವು. ಯಾಕಂದ್ರೆ ಪಾಪ ಇದ್ರೋಗ ತಗೋ, ನಿಂದ ಹಾಲು ಐತಿ, ಇದ ತಗೋ, ನೀನ ಹಾಲ ಮತ್ತು ಅದು ಬಿಸ್ಕಿಟ್ ತಿನ್ನು. ಹಾಯ್.
ಆಯ್ತು ತಗೊಳ್ರಿ, ನಾವು ರೆಡಿ ಆಗ್ತೀವಿ, ನೀವು ಆರಾಮ. ಹಾಂ, ಮತ್ತೆ ಬರ್ರಿ ನೀವು. ಹಾಂ, ಮತ್ತಿನ್ನಿಲ್ಲ, ಮತ್ತಿನ್ನೇನು ಬೇಕು ತಗೊಂಡು. ನಿನ್ನೆ ನಾವು ನಿಮಗೆ ಒಂದು ಶಾರ್ಟ್ ರೀಲ್ ಬಿಟ್ಟಿದ್ವಿ. ಅದು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಫೀಕೇರನ್ ರಿಯಾಜ್ಗೆ ಸಂಘ ಅನ್ನುವಂತ ಒಂದು ಸುಂದರವಾದ ಮನರಂಜನೆ ಕಾರ್ಯಕ್ರಮ. ಇವತ್ತೊಂದು ಸಾಯಂಕಾಲ ಕಾರ್ಯಕ್ರಮ ಇದೆ. ಮಮ್ಮಿ ತಾಯಿಯವರಿಗೆ ಮತ್ತು ಮಾವನವರಿಗೆ ಮಕ್ಕಳೊಟ್ಟಿಗೆ ಇಲ್ಲೇ ಮನೆಯಲ್ಲಿ ಬಿಟ್ಟು ನಾನು ಮತ್ತು ನನ್ನ ಧರ್ಮ ಪತ್ನಿ ಹೋಗ್ತಾ ಇದ್ದೀವಿ. ರಫೀಕೇರನ್ ರಿಯಾಜ್ಗೆ ಸಂಘ ಅನ್ನುವಂತ ಒಂದು ಸುಂದರ ಕಾರ್ಯಕ್ರಮ ಇದೆ. ಸೊ ಇವರಿಗೆ ಕರ್ಕೊಂಡು ಹೋದ್ರೆ ಅವರಿಗೆ ನೋಡ್ಲಿಕ್ಕೆ ಆಗಲ್ಲ, ತುಂಬಾ ಹೊತ್ತು ಕೂಡ್ಲಿಕ್ಕೆ ಆಗಲ್ಲ. ಅದು 3-4 ತಾಸು ನಡೀತದ. ಸೊ ಮಳೆನೂ ಬರ್ತಾ ಇದೆ. ಮನೆಯಲ್ಲಿ ಮಕ್ಕಳು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಮಕ್ಕಳೊಟ್ಟಿಗೆ ಮಾವನವರಿಗೆ ಮತ್ತು ತಾಯಿಯವರಿಗೆ ಬಿಟ್ಟು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ನಾವು ಬರುವವರೆಗೆ ಸಮೃದ್ಧಿ ಮತ್ತು ಶರಣಕುಮಾರ್ ಇಬ್ಬರು ಕೂಡಿ ಊಟದೆಲ್ಲ ವ್ಯವಸ್ಥೆ ಮಾಡ್ತಾರೆ. ಅವರು ಅಡಿಗೆ ಎಲ್ಲ ರೆಡಿ ಇದೆ. ಸೊ ನಾವು ಸುಮಾರು 9:30-10 ಗಂಟೆವರೆಗೆ ಬರ್ತೀವಿ. ಓಕೆ ಮಾವು? ಹೋಗಿ ಬರಪ್ಪ. ಓಕೆ, ಮತ್ತೆ ಸಮೃದ್ಧಿ ಶರಣ್ ಕುಮಾರ್ ಬಸವಂತ ಅಂಕಲ್ ಮನೆಯಲ್ಲಿ ಇರ್ತಾರೆ. ನಾನು ಸಂಗೀತಮ್ಮ ಒಂದು ಇಲ್ಲೇ ಕಾರ್ಯಕ್ರಮ ಇದೆ, ಹೋಗಿ ಬರ್ತೀವಿ. ಓಕೆ, ಮತ್ತೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಹೀಗೆ ಹಿಂಗೆ. ಓಕೆ, ಬಾಯ್ ಬಾಯ್. ನೀವು ಮಾಡಿ ಹಿಂಗ್ ಮಾಡಿ ಕೈ ಕೊಡಿ, ಹಂಗಲ್ಲ ಹಿಂಗೆ. ಓಕೆ, ಹೋಗಿ ಬರೋಣ. ಸೊ ಇಬ್ಬರು ಕಾಳಜಿ ತಗೊಳ್ರಿ, ಮತ್ತೆ ಬರ್ತೀವಿ ಈಗ. ಓಕೆ, ಊಟ ಗಿಡ ಮಾಡ್ಕೊಂಡ್ರೆ ನಾವು ಬರ್ತೀವಿ. ಮತ್ತೆ ಸಮೃದ್ಧಿ ನಿಮ್ಮ ಊಟಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಮತ್ತೆ ಟಿವಿ ನೋಡೋದು ಟಿವಿನ ಹಚ್ಕೊಡ್ತಾರೆ. ಓಕೆ ಓಕೆ, ಬಾಯ್ बाय. त्या जाऊन यावं मी. जाऊ ना बाबा. हा, त्या जेव्हा पोट भरून गोळ्या घेवा आणि आराम झोपा. आणि आम्ही येताव, आम्ही पण जेवताव, आम्ही पण झोपताव. हा, त्या टाइम होतोय तिथं. हा, आराम तुमचं करून घेवा. हा, त्या हा, ओके ओके त्या. ओके, बाय बाय. ಅಭಿಮಾನಿಗಳೇ, ಆಯ್ತು ಈ ಟೈಮ್. ಇನ್ನೂ ಅಲ್ಲಿ ರಬ್ಬಿ ಸರ್ ಇನ್ನೂ ಹಾಡ ಹೇಳ್ತಾ ಇದ್ದಾರೆ. ರಿಯಾಜ್ ಬಾಯಿಲ್ಲ, ರಿಯಾಜ್ ಚೌಗ್ಲಾ ಸರ್ ಹಾಡ ಹೇಳ್ತಾ ಇದ್ದಾರೆ ಅಲ್ಲಿ. ಭಾಳ ಮಸ್ತ್ ಅದಾವ ಇನ್ನೂ. ಮತ್ತು ನಾವು ಎಲ್ಲ ಕೇಳ್ಕೊಂಡು ಬಂದ್ವಿ. ಭಾಳ ಖುಷಿ ಆಗೈತೆ ನಮ್ಗೆ. ಆಮೇಲೆ ಮತ್ತೆ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಿಮ್ಗೆ. ಈಗ ಸದ್ಯಾಗಂತೂ ನಡೀರಿ ಮನೆಗೆ. ಭಾಳ ಅಂತ ಫುಲ್ ಎಂಜಾಯ್ ಮಾಡಿದ್ದೀವಿ. ಚೆನ್ನಾಗಿ ಹಾಡ ಅಂದಿದ್ದಾರೆ. ಅಸಲ ಈಗ ನಿಮಗೆ ವಿಡಿಯೋ ಎಲ್ಲ ಸ್ವಲ್ಪ ಹಾಡಗಳನ್ನು ತೊಗೊಂಡಿದ್ದೀನಿ, ಶಾರ್ಟ್ಸು ಮಾಡ್ಕೊಂಡಿದ್ದೀನಿ. ಎಲ್ಲ ಎಡಿಟಿಂಗ್ ಮಾಡಿ ಬಿಡ್ತೀನಿ ನಿಮಗೆ. ಬಂದುಂಡಿ ಅಭಿಮಾನಿಗಳೇ, ಮನೆಗೆ ಬಂದ್ಬಿಟ್ಟು ಟೈಮ್ ಆಗೈತಿ. ಈಗ 10 ಗಂಟೆ ಆಗಿರ್ಬೇಕು ಮೋಸ್ಟ್ಲಿ. ಬಬ್ಲಿ ಬಂದಾಳ. ಹಿಂಗ ಬರೋನು ಇನ್ನೂ ಸ್ವಲ್ಪ ಅಂದ್ರೆ ಇನ್ನೂ ಇತ್ತು. 10 ಗಂಟೆ ಮಟ್ಟ ಇತ್ತು. ಮತ್ತು ನಾವು ಬಂದು ಬೇಗ. ಮತ್ತು ಇನ್ನೂ ನಡೆದಿತ್ತಲ್ಲಿ. ಮತ್ತು ಟೈಮ್ನು ಆತ. ಮತ್ತೆ जेवलास? जेवला संगीत हो ते आला बघा ते. जेवला जेवण आला नाही जेवता इथं. जेवताच आहे. होय जेवा. तुमचं जेवण झालं? हा हा, झोपा आता. हा आलं त्यांनी पण. हा, ಸಕ್ಸಸ್ ಆಯ್ತು. ಆಮೇಲೆ ಮನೆಯಲ್ಲಿ ಮಮ್ಮಿ ಮತ್ತು ಮಾಮ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಬಂದಿವಿ. ಆಮೇಲೆ ಕಾರ್ಯಕ್ರಮ ಅಟೆಂಡ್ ಆಯ್ತು. ಮಕ್ಕಳು ಇರೋದ್ರಿಂದ ಅಜ್ಜಿದು ಮತ್ತೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅವರು ಊಟ ಮಾಡಿದ್ದಾರೆ. ಈಗ ನಾವು ಊಟ ಮಾಡಿ ಮಲ್ಕೋತೀವಿ. ಆಮೇಲೆ ಕಾರ್ಯಕ್ರಮ ಯಾವ ರೀತಿ ಆಯ್ತು ಯಾಕಂದ್ರೆ ಸಿಂಪಲ್ ನಮ್ಮ ವಿಡಿಯೋ 10:30 ಆಯ್ತು ಈಗ ಟೈಮ್. ಶಾಂಭವಿನೂ ಅವರ ಅಜ್ಜಿಗೆ ತಾತಾಗ ಎಲ್ಲರಿಗೂ ಊಟ ಕೊಟ್ಟ ಎಲ್ಲ ಅವ್ರಿಗೆ ಮಲಸಿದಾಳೆ ಈಗ. ಯಾಕಂದ್ರೆ ಅವರೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ಮೇಲೆ ನಾ ಆರಾಮಾಗಿ ಹೋಗಿ ಬಂದೆ. ಅಲ್ಲಿ ಎಂಜಾಯ್ ಮಾಡಿ ಬಂದೆ. ಖುಷಿ ಆಯ್ತು ನನಗೂ. ಅತ್ತೆಯವರು ಇಲ್ಲಿ ಮಲ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿದ್ರು ಅವ್ರು ಮಾತಾಡ್ಸಿದ್ದೀನಿ. ಅಪ್ಪಗೂ ಜೋರ್ಲೆ ಶರಣ್ ಅಂತ ಕೂಗಿ ಕರೆದ್ರಂತ ಊಟಕ್ಕೆ. ಮತ್ತು ಅಪ್ಪಗೂ ಊಟ ಮಾಡ್ಸ್ಯಾರ. ಅವ್ರ ಊಟ ಮಾಡಂತ ಹೇಳಿ ಅವನು ಅಪ್ಪನು ಊಟ ಮಾಡ್ಬೋದ. 1:10 ಆಯ್ತು. ನಮ್ಮದು ಊಟ ಆಯ್ತು ಈಗ. ಮತ್ತೆಲ್ಲ ಸಾರು ಹಾಲು ಎಲ್ಲ ಬಿಸಿ ಮಾಡೋದು ಎಲ್ಲ ಇಡ್ಲಿ ಒಂದು ಸಣ್ಣ ಮಾಡಿಟ್ಟಿದ್ದೀನಿ. ಅದೊಂದು ಚಲೋ ಆಗೈತಿ. ಅವಾಗ ಹೋಗುವಾಗ ಗಡ್ಬಡಿ ಅವ್ರು ಪಾಂಡ್ರೆ ಸರ್ ಬಂದಾಗ ನಾ ಅವಾಗ ಮಾಡತ್ತಿದ್ದೇನೆ. ಪಟ ಅದೊಂದು ಮಾಡ್ಕೊಂಡೆ ಬಿಟ್ಟೆ. ಆಮೇಲೆ ಈ ಸ್ವಲ್ಪ ಹೊರನದ ಚಲೋ ಆಗಿತ್ತು. ಅನ್ನ ಸ್ವಲ್ಪ ತಿಂದೇನ. ಆಮೇಲೆ ಮೀನು ಏನು ಸ್ವಲ್ಪ ಅದು ಫ್ರೈ ಅದಾವ. ಮತ್ತು ಹಾಲು ಅಷ್ಟು ಕಾಸ್ತೀನಿ. ವಿಡಿಯೋ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಂಡೆಲ್ಲ ಮಾಡ್ಕೋಬೇಕು. ಟೈಮ್ 11 ಗಂಟೆ. ನಿದ್ದೆ ಅಂತೂ ಭಾಳ ಕೆಟ್ಟು ಬರತೈತೆ. ಮಧ್ಯಾಹ್ನ ಮಲ್ಕೊಂಡಿಲ್ಲ. ಈಗಲೇ ಟೈಮ್ 12 ಆಗೈತೆ ರಾತ್ರಿ. ಇನ್ನು ವಿಡಿಯೋನು ಎಡಿಟಿಂಗ್ ಆಗಿಲ್ಲ, ಏನಿಲ್ಲ. ಹಿಂಗೆ ಆಗ್ತಾಯಿದೆ ನೋಡಿ. ಇಷ್ಟು ಲೇಟ್ ಆಗೈತಿ. ಅದಕ್ಕೆ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳ ಧನ್ಯವಾದ ನೋಡಿರಿ.